ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ರಕ್ತ ಹೀರಿದ್ರು. ಇದಕ್ಕೆ ಪ್ರತಿಫಲವಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿ ಸುಮಾರು 100ಕ್ಕೂ ಅಧಿಕ ಉಗ್ರರನ್ನ ವೈಮಾನಿಕ ದಾಳಿಯಲ್ಲಿ ಹೊಡೆದುರುಳಿಸಿತ್ತು. ಈ ಕುರಿತು ದೇಶದೆಲ್ಲೆಡೆ ಸಂಭ್ರಮಾಚರಣೆ ಮುಗಿಲೆದಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಆಪರೇಷನ್ ಸಿಂಧೂರ ಆಚರಣೆ ಬಗ್ಗೆ ಮಾಹಿತಿ ನೀಡಿದ್ದು, ಮೇ 20ರಂದು ಶಿವಮೊಗ್ಗದಲ್ಲಿ ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆ ಮಾಡಲಿದ್ದೇವೆ ಎಂದು ಮಾಹಿತಿ ನೀಡಿದರು. ಬಿಜೆಪಿ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲರೂ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ದಾಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ದೇಶದ ಐಕ್ಯತೆ ಕಾಪಾಡುವ ಬದಲು ವಿರೋಧ ಹೇಳಿಕೆಯನ್ನ ನೀಡಿದೆ. ಇದು ಸರಿಯಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಮಾಡಿದ ಎಡವಟ್ಟಿನಿಂದ ಇಂದು ನಮ್ಮ ಮೇಲೆ ದಾಳಿಯಾಗುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಿದೆ. ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ, ಘನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ದ ಮೋದಿಜಿಯವರಿಗೆ, ಕ್ಷೇತ್ರದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈಗಾಗಲೇ ಆ ಯಶಸ್ಸಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ತಿರಂಗ ಯಾತ್ರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ 20ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10ವರೆಗೆ ಇಡೀ ನಮ್ಮ ಪರಿವಾರ, ರಾಷ್ಟ್ರೀಯ ವಿಚಾರಗಳನ್ನ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂತಹ ಕಾರ್ಯಕರ್ತರಿರ್ಬೋದು, ವೀರ ನಿವೃತ್ತ ಸೈನಿಕರಿಗಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ 20ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಗೌರವ ನರೇಂದ್ರ ಮೋದಿಜಿಯವರು ದೇಶದ ಒಂದು ಗೌರವವನ್ನ ಮತ್ತೆ ಭಾರತದ ಪ್ರಜೆಗಳನ್ನು ಮುಟ್ಟಿದ್ರೆ ಏನ್ ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರುಗಳು ಸಣ್ಣತನದ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಭಾರತದ ಒಂದು ಐಕ್ಯತೆ ವಿಚಾರ ಬಂದಾಗಾದ್ರೂ ಕೂಡ ಒಂದು ಗೌರವದಿಂದ ನಡ್ಕೊಂಡಾಗ ಮಾತ್ರ ಒಂದು ದೇಶಕ್ಕೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಥಿಕವಾಗಿ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ. ಮೊದಲು ಶಾಂತಿ ಅಂದ್ರು, ಈಗ ಏನು ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಅದಕ್ಕೆ ವಿರೋಧ ಮಾಡ್ತೀರಾ? ಒಂದು ದೇಶವನ್ನ ಮುನ್ನಡೆಸುವಂತ ಕಾರ್ಯ ಇವ್ರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇವತ್ತು ಇಂಥ ದುಸ್ಥಿತಿ ಬರ್ತಿದ್ದಿಲ್ಲ. ಅವ್ರು ಮಾಡಿದಂತ ತಪ್ಪು ಇವತ್ತು ಸರಿ ಮಾಡೋದು ದೊಡ್ಡ ಜವಾಬ್ದಾರಿ ಗೌರವ ನರೇಂದ್ರ ಮೋದಿಜಿಯವರ ಮೇಲಿದೆ, ನಮ್ಮ ದೇಶದ ಸೈನಿಕರ ಮೇಲಿದೆ. ಆ ಕೆಲಸವನ್ನ ತುಂಬಾ ಎಚ್ಚರಿಕೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣ ಕೂಡ ನಮ್ಮ ದೇಶದ ಮೇಲೆ ಕಪ್ಪು ಚುಕ್ಕೆಯ ಯಾವುದೋ ಹಗುರವಾದಂತಹ ಮಾತುಗಳನ್ನು ಕೂಡ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದಿಂದ ಆಗ್ತಿರುವಂತಹ ಈ ಒಂದು ಸಮಸ್ಯೆಯನ್ನ ತುಂಬಾ ಎಚ್ಚರಿಕೆಯಿಂದ ಮುಳ್ಳುಬೇಲ್ ಬಿದ್ದಂತಹ ಬಟ್ಟೆಯನ್ನು ಯಾವ ರೀತಿ ತೆಗಿತೀವಿ ಆ ರೀತಿ ಸೂಕ್ಷ್ಮ ಮಾಡಬೇಕಾದಂತಹ ಕಾರ್ಯ, ಆ ಕಾರ್ಯವನ್ನು ಯಶಸ್ವಿ ಮೋದಿಜಿಯವರು